ಖೇಲೋ ಇಂಡಿಯಾ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ಧಾನೇಶ್ವರಿ ಸ್ವಗ್ರಾಮದಲ್ಲಿ ಚಿನ್ನದ ಹುಡುಗಿಗೆ ಸಿಕ್ತು ಭವ್ಯ ಸ್ವಾಗತ. ಗ್ರಾಮದ ಜನರಿಗೆ ಚಿರಋಣಿ ಎಂದ ಓಟಗಾರ್ತಿ. ಮಕರ ಸಂಕ್ರಾಂತಿಯ ಮೇಲೂ ಬಿತ್ತು ಬರದ ನೆರಳು. ಕೂಡಲ ಸಂಗಮದಲ್ಲಿ ಬತ್ತಿದ ನದಿಯ ಒಡಲು. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಬಂದವರಿಗೆ ನಿರಾಶೆ. ಎಚ್ಚೆತ್ತ ದೋಸ್ತಿ ಸರ್ಕಾರ. ಉತ್ತರ ಕರ್ನಾಟಕಕ್ಕೆ 9 ಕಚೇರಿಗಳ ಸ್ಥಳಾಂತರ. ಬೆಳಗಾವಿಗೆ ಸಿಕ್ತು 3 ಕಚೇರಿಗಳ ಭಾಗ್ಯ. S9 ಟಿವಿಗೆ ಸ್ವಾಗತ. ನಾನು ವಿದ್ಯಾಶ್ರೀ. ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದ ರಾಷ್ಟ್ರಮಟ್ಟದ ಖೇಲೋ ಇಂಡಿಯಾ ಸ್ಪರ್ಧೆಯಲ್ಲಿ 100 ಮತ್ತು 200 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಪಡೆದ ಚಿನ್ನದ ಹುಡುಗಿಗೆ ಸ್ವಗ್ರಾಮದಲ್ಲಿ ಭವ್ಯ ಸ್ವಾಗತ ಕೋರಲಾಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಇಂಗಳಗಾಂವ್ ಗ್ರಾಮದ ಕುಮಾರಿ ದಾನೇಶ್ವರಿ ಅಶೋಕ್ ಟಕ್ಕನವರ್ 2019ರ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರುವ ಖೇಲೋ ಇಂಡಿಯಾ ಯೂತ್ ಗೇಮ್ನಲ್ಲಿ 100 ಮೀಟರ್ ಮತ್ತು 200 ಮೀಟರ್ ಓಟದಲ್ಲಿ ಬಂಗಾರದ ಪದಕ ಪಡೆಯುವ ಮೂಲಕ ಕರ್ನಾಟಕದ ಕೀರ್ತಿಯನ್ನು ಇಮ್ಮಡಿಗೊಳಿಸಿದ್ದಾರೆ. ಸ್ವಗ್ರಾಮಕ್ಕೆ ಆಗಮಿಸಿದ ಚಿನ್ನದ ಹುಡುಗಿಗೆ ಗ್ರಾಮಸ್ಥರು ಮೆರವಣಿಗೆ ಮೂಲಕ ಅದ್ದೂರಿ ಸ್ವಾಗತ ಕೋರಿದ್ರು. ನಂತರ ಗ್ರಾಮದ ಶ್ರೀಮಠದ ಸಿದ್ದಲಿಂಗ ಸ್ವಾಮೀಜಿಗಳು ದಾನೇಶ್ವರಿಗೆ ಸನ್ಮಾನ ಮಾಡಿದ್ರು. ದಾನೇಶ್ವರಿ ಅಶೋಕ್ ನಾನು ನದಿನ ನಾನು ನನ್ನ ಈ ನನ್ನ ಸಾಧನೆಗೆ ಕಾರಣ ನಮ್ಮ ಅಪ್ಪ ಅಮ್ಮ, ಊರಿನ ಜನರು ಮತ್ತು ನನ್ನ ಸಲರು. ಇವರು ಇಲ್ಲ ಅಂದರೆ ನನಗೆ ಮಟ್ಟಿಗೆ ಬರ್ತಿದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ. ನನಗೆ ನ್ಯಾಷನಲ್ಸಲ್ಲಿ ಮೆಡಲ್ ಮಾಡೋಕ್ಕೆ ನನಗೆ ಕಾರಣ ಇವರು. ಮತ್ತು ನಾನು ಬ್ಯಾಂಗ್ಳೂರು ವಿದ್ಯಾನಗರ ಎಂಬ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ವಾಸವಿದ್ದು ಅಲ್ಲಿ ದಿನಾಲು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅಲ್ಲಿ ನನಗೆ ಬೆಳಿಗ್ಗೆ ಮತ್ತು ಸಂಜೆ ಅಶೋಕ್ ಮಂಟೂರ್ ಅನ್ನೋರು ನನಗೆ ತರಬೇತಿ ಕೊಡ್ತಾರೆ. ನನ್ನ ಈ ಸಾಧನೆಗೆ ಕಾರಣ ಅಪ್ಪ ಅಮ್ಮ, ಊರಿನ ಜನರು, ಬಿರಾದರ್ ಸರ್ ಮತ್ತು ನನ್ನ ಕೋಚು ಅಂತ ಹೇಳ್ತೀನಿ. ನನಗೆ ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಾಗೆ ಈ ಊರಿನ ಶಿವಯೋಗಿಗಳ ಆಶೀರ್ವಾದ ಸದಾ ನನಗಿದೆ ಅಂತ. ಸಂಕ್ರಮಣದ ದಿನವೇ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ನಾಲೆಗೆ ಬಿದ್ದ ಪರಿಣಾಮ 5 ಜನ ಜಲಸಮಾಧಿಯಾದ ಘಟನೆ ಸವದತ್ತಿ ಹತ್ತಿರ ನಡೆದಿದೆ. ಅಂತ್ಯಕ್ರಿಯೆ ಮುಗಿಸಿಕೊಂಡು ಮನೆಗೆ ವಾಪಸ್ಸಾಗುತ್ತಿದ್ದ ಕಾರು ಪಲ್ಟಿಯಾಗಿ ಸವದತ್ತಿ ತಾಲೂಕಿನ ಕಡಬಿ ಗ್ರಾಮದ ಬಳಿಯ ಕಾಲುವೆಗೆ ಬಿದ್ದ ಪರಿಣಾಮ ಕಾರಿನಲ್ಲಿದ್ದ 5 ಜನ ಮುಳುಗಿ ಸಾವನ್ನಪ್ಪಿದ್ದಾರೆ. ಕಡಬಿ ಗ್ರಾಮದ ಒಂದೇ ಕುಟುಂಬದ ನಿವಾಸಿಗಳಾದ ಫಕೀರವ್ವ ಪೂಜೇರಿ, ಹನುಮಂತ ಪೂಜೇರಿ, ಲಗಮನ್ನ ಪೂಜೇರಿ, ಪಾರವ್ವ ಪೂಜೇರಿ, ಲಕ್ಷ್ಮೀ ಪೂಜೇರಿ ಮೃತ ದುರ್ದೈವಿಗಳು ಎಂದು ತಿಳಿದು ಬಂದಿದೆ. ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾರಾಟ ಮಾಡಿ ನಗರದ ಜನರಿಗೆ ಗಾಂಜಾ ಕಿಕ್ಕೇರಿಸುತ್ತಿದ್ದ ಖದೀಮರನ್ನು ಬೆಳಗಾವಿಯ ಮಾರ್ಕೆಟ್ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾರುವ ಮೂಲಕ ನಗರದ ಜನರಿಗೆ ಗಾಂಜಾ ಕಿಕ್ಕೇರಿಸುತ್ತಿದ್ದ ಓರ್ವ ಯುವತಿ ಸೇರಿ 3ರನ್ನು ಮಾರ್ಕೆಟ್ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 15,000 ಮೌಲ್ಯದ 1.5 ಕೆಜಿ ಗಾಂಜಾ ಹಾಗೂ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಕೊತ್ವಾಲ್ ಗಲ್ಲಿಯ ನಾಜಿಮುಲ್ಲಾ, ಟಿಳಕ್ವಾಡಿಯ ಪ್ರಿಯಾಂಕಾ ನದ್ಗಡ್ಕರ್ ಹಾಗೂ ಕಲೇಗಾರ್ ಗಲ್ಲಿಯ ಮುಸ್ತಾಕ್ ಬಾಗ್ವಾನ್ ಬಂಧಿತರು. ಈ 3ರು ನಗರದ ಪಿಂಪಳಕಟ್ಟೆ ಪ್ರದೇಶದಲ್ಲಿ ಸಾರ್ವಜನಿಕವಾಗಿ ಗಾಂಜಾ ಮಾರುತ್ತಿದ್ದರು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರುವ ವಿಜಯ್ ಮುರುಗುಂಡಿ ಆರೋಪಿತರನ್ನು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ ರಾಜಾರೋಷವಾಗಿ ಲಂಚ ಸ್ವೀಕರಿಸುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಯಿಂದ ಗೋಕಾಕ್ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿ ಲಂಚ ಸ್ವೀಕರಿಸುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ರಾಷ್ಟ್ರೀಯ ಸಾಮಾಜಿಕ ಕೌಟುಂಬಿಕ ನೆರವು ಯೋಜನೆ ಫಲಾನುಭವಿಗಳು ಇಲ್ಲಿಯ ಸಂಬಂಧಪಟ್ಟ ನೌಕರರಿಗೆ ಕೈ ಬೆಚ್ಚಗೆ ಮಾಡಿದ್ರೆ ಮಾತ್ರ ಕೆಲಸ ಬೇಗನೆ ಆಗುತ್ತದೆ, ಇಲ್ದಿದ್ರೆ ಆಗಲ್ಲ. ಈ ವಿಷಯ ಇಲ್ಲಿನ ಅಧಿಕಾರಿಗಳ ಕಣ್ಣುಮುಂದೆನೇ ನಡೆದ್ರೂ ಸುಮ್ಮನೆ ಕೂತಿರುವುದನ್ನು ನೋಡಿದ್ರೆ ಇವರಿಗೂ ಇದರಲ್ಲಿ ಪಾಲು ಹೋಗುತ್ತದೆ ಎಂಬ ಸಾರ್ವಜನಿಕರ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಪ್ರತಿಯೊಂದು ಮನೆಗೆ ಶೌಚಾಲಯ ನಿರ್ಮಿಸಿಕೊಳ್ಳಬೇಕು ಹಾಗೂ ಶೌಚಾಲಯಕ್ಕೆ ಸರ್ಕಾರದಿಂದ ಅನುದಾನವೂ ದೊರೆಯುತ್ತದೆ ಎಂದು ತಾಲೂಕು ಪಂಚಾಯಿತಿ ಪದಾಧಿಕಾರಿಗಳು ರಾಮದುರ್ಗ ತಾಲೂಕಿನ ಕಡಕೋಳ ಗ್ರಾಮದ ಮಹಿಳೆಯರಿಗೆ ತಿಳುವಳಿಕೆ ಮೂಡಿಸಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಡಕೋಳ ಗ್ರಾಮ ಪಂಚಾಯಿತಿಯಲ್ಲಿ ಬಯಲು ದರ್ಶನ ಮುಕ್ತ ಗ್ರಾಮ ಮಾಡಲು ಸರ್ವ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಗ್ರಾಮ ಪಂಚಾಯಿತಿ ಪದಾಧಿಕಾರಿಗಳು ಪ್ರತಿಯೊಂದು ಮನೆಗೂ ಶೌಚಾಲಯ ನಿರ್ಮಿಸಿಕೊಳ್ಳಬೇಕು ಹಾಗೂ ಶೌಚಾಲಯಕ್ಕೆ ಸರ್ಕಾರದಿಂದ ಅನುದಾನವೂ ದೊರೆಯುತ್ತದೆ ಎಂದು ಗ್ರಾಮದ ಮಹಿಳೆಯರಲ್ಲಿ ತಿಳುವಳಿಕೆ ಮೂಡಿಸಿದರು. ಈ ಮಾನ ಅಮೂಲ್ಯವಾದದ್ದು ನಮ್ಮ ಮಕ್ಕಳಿಗೆ ಪವಿತ್ರವಾದಂತವ್ರು ಅವ್ರನ್ನೆಲ್ಲರೂ ಕಾಕೋಬೇಕು ನಾವು ಅನ್ನುವಂತ ಒಂದೇ ಉದ್ದೇಶ. ಸುತ್ತಮುತ್ತಲಿನ ಪರಿಸರ ನಮ್ಗೆ ಸ್ವಚ್ಛವಾಗಿತ್ತಂತಂದ್ರೆ, ಸುತ್ತಮುತ್ತಲಿನ ಪರಿಸರ ನಮ್ಗೆ ಸುಂದರವಾಗಿತ್ತಂತಂದ್ರೆ ನಮ್ಮಲ್ಲಿ ಭಾವನೆಗಳು ಕೂಡ ಸುಂದರ ಆಗ್ತಾವ.
ಮ್ಯಾನ್ ಈಸ್ ಚೈಲ್ಡ್ ಆಫ್ ಎನ್ವಿರಾನ್ಮೆಂಟ್ ಅಂತಾರೆ. ಮನುಷ್ಯ ಪರಿಸರದ ಮಗು. ನೀವು ಸುತ್ತಮುತ್ತಲು ಸ್ವಚ್ಛ ಇತ್ತಪ್ಪ ಅಂತಂದ್ರೆ ನಾವು ಸ್ವಚ್ಛ ಇರ್ಬೇಕಂತ ಆಸೆ ಆಗ್ತೈತೆ. ಹೌದಿಲ್ರಿ? ಹೊಸ ಸೀರೆ ಉಟ್ಕೊಂಡ ನೋಡಿ ಕೆಳಗೆ ಕೊಡಲ್ಲ ನಾವು. ಬರದ ಕರಿನೆರಳು ಈ ಬಾರಿ ಮಕರ ಸಂಕ್ರಾಂತಿಯ ಮೇಲೂ ಬಿದ್ದಿದೆ. ಬರದ ಛಾಯೆಗೆ ನದಿಯ ಒಡಲುಗಳು ಬತ್ತಿದ್ದು ಪುಣ್ಯ ಸ್ನಾನಕ್ಕೆ ಬರಗಾಲ ಬರೆ ಎಳೆದಿದೆ. ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳು ಸೇರುವ ಕೂಡಲ ಸಂಗಮ ಸಂಪೂರ್ಣ ಖಾಲಿಯಾಗಿದೆ. ಮಕರ ಸಂಕ್ರಾಂತಿ ಹಬ್ಬ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವ ಪುಣ್ಯ ಕಾಲ. ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ನದಿ ಸ್ನಾನ ಬಹಳ ಶ್ರೇಷ್ಠ ಎನ್ನುವ ನಂಬಿಕೆ ಇದೆ. ಆದ್ದರಿಂದಲೇ ಪ್ರತಿ ವರ್ಷ ಸಾವಿರಾರು ಜನರು ಬಾಗಲಕೋಟೆ ಜಿಲ್ಲೆಯ ಪುಣ್ಯಕ್ಷೇತ್ರ ಕೂಡಲ ಸಂಗಮಕ್ಕೆ ಆಗಮಿಸಿ ತ್ರಿವೇಣಿ ಸಂಗಮದಲ್ಲಿ ಸಂಕ್ರಾಂತಿಯ ಪುಣ್ಯ ಸ್ನಾನ ಮಾಡುತ್ತಿದ್ರು. ಆದ್ರೆ ಈ ಬಾರಿ ಆ ಭಾಗ್ಯ ಯಾರಿಗೂ ಇರಲಿಲ್ಲ. ಕಾರಣ ಮಲಪ್ರಭೆ, ಘಟಪ್ರಭೆ, ಕೃಷ್ಣಾ ನದಿಗಳು ಸೇರುವ ಕೂಡಲ ಸಂಗಮ ಸಂಪೂರ್ಣ ಖಾಲಿಯಾಗಿತ್ತು. ಭೀಕರ ಬರಗಾಲ ಮಕರ ಸಂಕ್ರಾಂತಿ ಹಬ್ಬಕ್ಕೂ ಬರೆ ಎಳೆದಂತಿತ್ತು. ಅದೇ ಥರ ಇಲ್ಲಿ ನೋಡಿ ಬಹಳ ನಮಗೂ ಫೀಲ್ ಆಯಿತು. ಒಂಚೂರು ನೀರಿಲ್ಲ. ಆಗ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸ್ವಲ್ಪ ಏನಾದರೂ ಲೇಡೀಸ್ ಆಯಿತು, ಫ್ಯಾಮಿಲಿ ಮೆಂಬರ್ಸ್ ಆಯಿತು, ಅವ್ರಿಗೆ ಜರ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಆಮೇಲೆ ನೀರು ಏನೂ ಇಲ್ಲ. ಭಾಳ ನಮಗೆ ಫೀಲ್ ಆಯಿತು ನೋಡಿ. ಒಂಥರ ನೋಡ್ಲಾರಂಥ ಒಂದು ಸೀನ್ ಅಲ್ಲಿ ಮ್ಯಾಲೆ ನಮಗೆ ಕಾಣುತ್ತೆ. ಧಾರ್ಮಿಕ ಕ್ಷೇತ್ರ ಹಾಗೂ ಬಸವಣ್ಣನವರ ಐಕ್ಯ ಸ್ಥಳವಾಗಿರುವ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ನಡೆದ ಶರಣ ಮೇಳದ ಸಮಾರೋಪ ಸಮಾರಂಭ ಅಪಾರ ಜನಸಾಗರದ ಮಧ್ಯೆ ಜರುಗಿತು. ಬಾಗಲಕೋಟೆ ಜಿಲ್ಲೆ ಬಸವಣ್ಣನ ಐಕ್ಯತಾನ ಕೂಡಲ ಸಂಗಮದಲ್ಲಿ 32ನೇ ಶರಣ ಮೇಳದ ಸಮಾರೋಪ ಕಾರ್ಯಕ್ರಮ ನಡೆಯಿತು. ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ ಅನಾರೋಗ್ಯದ ಮಧ್ಯದಲ್ಲಿಯೂ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿ ಬಸವಣ್ಣನವರ ಸಾಮೂಹಿಕ ವಚನ ಪಠಣ ಮಾಡಿದ್ರು. ಭಕ್ತರನ್ನು ಕುರಿತು ಮಾತನಾಡಿದ ಮಾತಾಜಿ ಪೇಜಾವರ ಶ್ರೀಗಳ ಹೇಳಿಕೆಗೆ ವೇದಿಕೆಯಿಂದಲೇ ತಿರುಗೇಟು ನೀಡಿದ್ರು. ಧರ್ಮದಿಂದ ಹೊರಹೋಗಲು ಬಿಡಲ್ಲ ಎಂಬ ಪೇಜಾವರ ಶ್ರೀಗಳ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಮಾತೆ ಮಹಾದೇವಿಯವರು ಹೊರಹೋಗಲು ಬಿಡಲ್ಲ ಅಂತ ಹೇಳಲು ಇವ್ರ್ಯಾರು? ಲಿಂಗಾಯತರ ಮೇಲಿನ ಪ್ರೀತಿ ವಾತ್ಸಲ್ಯದ ಹಿಂದೆ ಸಂಚಿದೆ. ಅವರ ಹೇಳಿಕೆ ಹಿಂದೆ ಮರ್ಮವಿದೆ ಎಂದರು. ಸ್ವತಂತ್ರ ಲಿಂಗಾಯತ ಧರ್ಮ ಸ್ಥಾಪನೆಗಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ. ನೂತನ ಧರ್ಮದ ಬಗ್ಗೆ ನಾವು ಮಾತನಾಡುತ್ತಿಲ್ಲ. 12ನೇ ಶತಮಾನದಲ್ಲಿ ಇದ್ದ ಲಿಂಗಾಯತ ಧರ್ಮದ ಬಗ್ಗೆ ಮಾನ್ಯತೆ ಕೇಳುತ್ತಿದ್ದೇವೆ ಎಂದು ಹೇಳುವ ಮೂಲಕ ಪೇಜಾವರ ಶ್ರೀಗಳ ಹೇಳಿಕೆಗೆ ತಿರುಗೇಟು ನೀಡಿದರು. ಧರ್ಮದ ಸುಧಾರಕರು ಅಂತ ಹೇಳಿದ್ದಾರೆ ಅಂತ ಹೇಳಿ ನಾವು ಗೊತ್ತಾಯ್ತು. ಮೊನ್ನೆ ನಾವು ಲಿಂಗಾಯತರನ್ನ ಹೊರಗಡೆ ಹೋಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು ಅಂತಲೂ ಕೂಡ ಮೊನ್ನೆ ಪೇಪರಲ್ಲಿ ಬಂದಿತ್ತು. ಹೊರಗಡೆ ಹೋಗಲಿಕ್ಕೆ ಬಿಡಲ್ಲ ಅನ್ನಕ್ಕೆ ಇವರು ಯಾರು? ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು. 12ನೇ ಶತಮಾನದಲ್ಲಿಯೇ ವೈದಿಕ ಶಾಹಿಯ ಅನಿಷ್ಟಗಳನ್ನು ವಿರೋಧಿಸಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರೂ ಕೂಡ ಅಲ್ಲಿಂದ ಹೊರಬಂದು ಹೊಸ ಧರ್ಮವನ್ನು ಗುರು ಬಸವಣ್ಣವರು ಕೊಟ್ಟಿದ್ದಾರೆ. ಆದ್ದರಿಂದ ಈ ಧರ್ಮಕ್ಕೆ ಅಂದಿನಿಂದ ಇಂದಿನವರೆಗೆ ಎಲ್ಲ ರೀತಿಯಿಂದ ವಿಚಾರ, ಆಚರಣೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಸ್ವತಂತ್ರವಾದಂಥ ಅಸ್ತಿತ್ವ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಜನ್ಮಸಿದ್ಧ ಹಕ್ಕಾದಂಥ ಸ್ವಾತಂತ್ರ್ಯವನ್ನು ನಾವು ಕೇಳ್ತಾ ಇದ್ದೇವೆ ಹೊರತು ಬೇರೆ ಏನೂ ಅಲ್ಲ. ನಾವು ಹೊಸ ಧರ್ಮವನ್ನು ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ಇಲ್ಲಿನ ಜನರ ಆಕ್ರೋಶಕ್ಕೆ ಅಂತೂ ದೋಸ್ತಿ ಸರ್ಕಾರ ಕಣ್ಣು ತೆರೆದಿದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ 9 ಕಚೇರಿಗಳ ಸ್ಥಳಾಂತರಕ್ಕೆ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದ್ದು, ಈ ಪೈಕಿ ಬೆಳಗಾವಿಗೆ 3 ರಾಜ್ಯ ಕಚೇರಿಗಳು ದೊರೆತಿವೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅನ್ಯಾಯವಾಗುತ್ತಿದೆ ಎಂದು ಇಲ್ಲಿನ ಜನರ ಆಕ್ರೋಶ ಪದೇ ಪದೇ ಇಮ್ಮಡಿಗೊಳ್ಳುವುದನ್ನು ಮನಗಂಡ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕಕ್ಕೆ 9 ಕಚೇರಿಗಳ ಸ್ಥಳಾಂತರ ಮಾಡಲು ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ, ಸಕ್ಕರೆ ಆಯುಕ್ತರ ಆಯುಕ್ತಾಲಯ ಸೇರಿದಂತೆ 3 ಕಚೇರಿಗಳು ಬೆಳಗಾವಿಗೆ ದೊರೆತಿವೆ. ಸಾಲಬಾಧೆ ತಾಳಲಾರದೆ ರೈತನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಕಮರಿ ಗ್ರಾಮದಲ್ಲಿ ನಡೆದಿದೆ. ಸಾಲಕ್ಕೆ ಸೋತ ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಜಿಲ್ಲೆಯ ಅಥಣಿ ತಾಲೂಕಿನ ಕಕಮರಿ ಗ್ರಾಮದಲ್ಲಿ ನಡೆದಿದೆ. ಸತ್ಯಪ್ಪ ಬಾಳಪ್ಪ ದುಂಡಿ ಮೃತ ದುರ್ದೈವಿಯಾಗಿದ್ದು, ರೈತ ಸತ್ಯಪ್ಪ ಸ್ಥಳೀಯ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ನಲ್ಲಿ 3.5 ಲಕ್ಷ ಸಾಲ ಹೊಂದಿದ್ದ ಎನ್ನಲಾಗಿದೆ. ಇನ್ನು ಸ್ಥಳಕ್ಕೆ ಐಗಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.